ಸಂಸತ್ ಸಮರದಲ್ಲಿ ಈ ಬಾರಿ ಹೈ ವೋಲ್ಟೇಜ್ ಮಂಡ್ಯ ಕ್ಷೇತ್ರ ಇನ್ನೂ ಕೂಡ ಸಸ್ಪೆನ್ಸ್ ಉಳಿಸಿಕೊಂಡಿದೆ. ಮಂಡ್ಯ ಜೆಡಿಎಸ್ಗೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳ್ತಿದ್ದಂತೆ ಕುತೂಹಲ ಹೆಚ್ಚಿದ್ದು, ಬಿಜೆಪಿ ಟಿಕೆಟ್ ಸಿಗುತ್ತೆ ಅಂತ ಲೆಕ್ಕಾಚಾರ ಹಾಕಿದ್ದ ಗೌಟಿ ಸುಮಲತಾ ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಸ್ಪರ್ಧೆ ಬಗ್ಗೆ ಇನ್ನೆರಡು ದಿನಗಳಲ್ಲಿ ಸುಮಲತಾ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ರಾಜಕೀಯ ಅಸ್ತಿತ್ವಕ್ಕಾಗಿ, ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಮತ್ತೆ ಪಕ್ಷೇತರಾಗಿ ಸಮರ ಸಾರುತ್ತಾರಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಸರ್, 2019ರಲ್ಲಿ ಅನುಕಂಪದ ಅಲೆ, ಈಗ ಓವರ್ ಕಾನ್ಫಿಡೆನ್ಸ್ ಆಗಿ ಈಗ ಪರಿಸ್ಥಿತಿ ಈ ರೀತಿ ಆಗಿದೆಯಾ ಅಂತ, ಏನಾಗ್ಬೋದು ಅವ್ರ ಮುಂದಿನ ನಡೆ ಏನು? ಮುಂದಿನ ನಡೆ ಏನೂ ಆಗಲ್ಲ. ನನ್ನ ಪ್ರಕಾರ ಅವರು ನಿರ್ಲಿಪ್ತ ಭಾವನೆಯಿಂದ ಆರಾಮಾಗಿ ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡೋದು ಒಳ್ಳೆಯದು. ಕಾರಣ ಅವರೇ ಹೇಳಿದ ಹಾಗೆ 2-3 ಕ್ಷೇತ್ರಗಳನ್ನು ಅವರಿಗೆ ಆಫರ್ ಮಾಡಲಾಗಿತ್ತು, ಬಟ್ ಶಿ ರಿಜೆಕ್ಟೆಡ್. ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಶಿ ರಿಜೆಕ್ಟೆಡ್, ಬಟ್ ಶಿ ಡಿಡ್. ಮಂಡ್ಯದಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಆ್ಯಂಟಿ ಇನ್ಕಂಬೆನ್ಸಿ ಇತ್ತು, ಬಟ್ ಅವ್ರಿಗೆ ಅದು ಯಾವ ಕಾನ್ಫಿಡೆನ್ಸ್ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಟಿಕೆಟ್ ಘೋಷಣೆ ಆಗುವ ಹಿಂದಿನ ದಿನ ಅವ್ರು ಹೇಳಿದ್ರು 100% ಅಲ್ಲ 200% ನನಗೆ ಬರೆದಿಟ್ಕೊಂಬಿಡಿ ಅಂತ ಹೇಳಿದರು ಅವ್ರನ್ನ ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ. ಐ ಡೋಂಟ್ ಥಿಂಕ್ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅಂತ. ಬಿಕಾಸ್ ಅವರು ಬಿ ಜೆ ಪಿಯ ಜೊತೆಗೆ ಒಳ್ಳೆ ಟರ್ಮ್ಸ್ನಲ್ಲಿದ್ದಾರೆ. ಆಮೇಲೆ ರಾಜಕೀಯ ನಿಂತ ನೀರಲ್ಲ, ಏನು ಬೇಕಾದರೂ ಕೂಡ ಆಗ್ಬೋದು. ಬಟ್ ಸದ್ಯದ ಮಟ್ಟಿಗೆ ನನ್ನ ಪ್ರಕಾರ ಅವರು ಸುಮ್ಮನೆ ಇರೋದು ಒಳ್ಳೆಯದು. ಐ ಫೀಲ್ ಸೊ. ಮತ್ತು ನಮಗೆ ಬಂದಿರುವಂಥ ಒಂದು ಮಾಹಿತಿ ಪ್ರಕಾರ ಅವರು ಪಕ್ಷೇತರರಾಗಿ ಕಣಕ್ಕೆ ಇಳಿಯೋದಿಲ್ಲ. ಆಲ್ಮೋಸ್ಟ್ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಮಗೆ ಅವ್ರಿಗೆ ಮಂಡ್ಯದಿಂದ ಟಿಕೆಟ್ ಸಿಗೋದಿಲ್ಲ ಅಂತ ಹೆಂಗೆ ಗೊತ್ತಾಯಿತು, ಅದೇ ಥರದಲ್ಲಿ ಈ ಥರನೂ ಮಾಹಿತಿ ಬಂದಿರುತ್ತೆ. ಅವರು ಕಣಕ್ಕೆ ಇಳಿಯೋದಿಲ್ಲ ಅಂತ. ಹಾಗಾಗಿ ಅವರು ಕಣಕ್ಕೆ ಇಳಿಯುವುದಿಲ್ಲ, ಇದು ಸ್ಪಷ್ಟ. ಬಟ್ ಒನ್ಸ್ ಅಗೈನ್ ಮಂಡ್ಯ ಬಿಕಮ್ಸ್ ಎನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾವು, ಬಿಕಾಸ್ ಅಲ್ಲಿ ಸ್ಟಾರ್ ಚಂದ್ರು ಇದ್ದಾರೆ. ಅಲ್ಲಿ ಯಾರು ನಿಂತ್ಕೊತಾರೆ ಜೆ ಡಿ ಎಸ್ನಿಂದ ಅಂತ. ಏನೋ ಕುಮಾರಸ್ವಾಮಿ ಅವರು ಇಲ್ಲ ಅಂತಿದ್ದಾರಂತೆ, ಪುಟ್ಟರಾಜು ಅವರು ನಿಂತ್ಕೊಳ್ಬೋದು ಅಂತಿದ್ದಾರಂತೆ, ನಿಖಿಲ್ ಕುಮಾರಸ್ವಾಮಿ ಅವರು ಒಂದು 3ನೇ ಪ್ರಯತ್ನ ಮಾಡೋಣ ಅನ್ನೋ ಥರದಲ್ಲಿದ್ದಾರಂತೆ. ನೋಡೋಣ, ಇದೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ಮುಟ್ಟುತ್ತೆ. ಲೆಟ್ಸ್ ವೇಟ್ ಅಂಡ್ ವಾಚ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.